ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಕೊಹಿಲ್ಬರ್ಗ್ ಅವರ ಕುರಿತು ಆಲ್ರೆಡಿ ಥಿಯರಿನ ಹೇಳಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ, ನೀವು ಪ್ಲೇ ಲಿಸ್ಟಿಗೆ ಹೋದಾಗ ತರಗತಿ 14 ಕ್ಲಾಸ್ 14 ನಿಮಗೆ ಕೊಹಿಲ್ಬರ್ಗ್ ಅವರ ಥಿಯರಿ ಸಿಗುತ್ತೆ. ಸೊ ಅದರ ಒಂದು ಏನು ಕೊಹಿಲ್ಬರ್ಗ್ ಅವರ ಥಿಯರಿಯ ಕುರಿತು MCQsನ ಮಾಡಬೇಕಾಗಿತ್ತು. ಸೊ ಥಿಯರಿ ಆದಮೇಲೆ ಪ್ರತಿ ಸಲ MCQ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಕೊಹಿಲ್ಬರ್ಗ್ ಅವರ ಕುರಿತು MCQನ ನೋಡ್ತಾ ಹೋಗೋಣ. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದೀರಾ, ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮ್ ಇದೆ. ಇನ್ನು ಆಲ್ಮೋಸ್ಟ್ ಡಿಸೆಂಬರ್ ಮುಗ್ದೋಯ್ತು, ಜನವರಿ ಮಂತ್ ಮಾತ್ರ ನಿಮಗೆ ಸಿಗುತ್ತೆ. ಅಲ್ಲಿವರೆಗೂ ಸಿಲೆಬಸ್ನ ಮುಗಿಸ್ಕೊಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಮಾತು ಕೊಟ್ಟಿದ್ದೀನಿ. ಅದ್ರ ಥರನೇ ನನ್ನ ತರಗತಿಗಳು ಕೂಡ ಎವ್ರಿ ಡೇ ಕ್ಲಾಸಸ್ನ ಮಾಡ್ತಾನೇ ಇದ್ದೀನಿ. ಎಲ್ಲರದು ಏನು ನೀವು ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳನ್ನು ಮಾಡ್ತಿದ್ರಿ, ತರಗತಿ ಅರ್ಥ ಆಗ್ತಾ ಇದೆ, ಕಂಟಿನ್ಯೂ ಮಾಡಿ ಮುಗಿಸ್ಕೊಡಿ ಅಂತ. ಸೊ ಅದ್ರ ನಾನು ಕೂಡ ತರಗತಿಗಳನ್ನು ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಕೊಹಿಲ್ಬರ್ಗ್ ಸ್ಟೇಜ್ ಅವ್ರು ಒಂದು ಸ್ಟೇಜಸ್ನ ನಾವು ನೋಡಿದ್ವಿ. 3 ಸ್ಟೇಜಸ್ಸಲ್ಲಿ ಮತ್ತೆ 2 ಸ್ಟೇಜಸ್ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳೋದಿಲ್ಲ. ಸೊ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೇ ಲಿಸ್ಟ್ಗೆ ಹೋಗಿ ನೋಡ್ಕೊಳ್ಳಿ. ಓಕೆ, ಸೊ MCQ ನೋಡ್ತಾ ಹೋಗೋಣ. ಓಕೆ, MCQನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ MCQ ಅಲ್ಲಿ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎ ಮಾರಲ್ ಡೆವಲಪ್ಮೆಂಟ್? ಸೊ ಫಸ್ಟ್ ಒಂದು ನೀವು ಆಪ್ಷನಲ್ಲಿ A ಸಿಗ್ಮಂಡ್ ಫ್ರೈಡ್ ಅಂತ ಇದೆ, 2 ಜೀನ್ ಪಿಯಾಜೆ ಅಂತ ಇದೆ, 3 ಕೊಹಿಲ್ಬರ್ಗ್ ಅಂತ ಇದೆ, ಎರಿಕ್ ಎರಿಕ್ಸನ್ ಅಂತ ಇದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೆಡ್ಡಿಂಗಲ್ಲೇ ಇದೆ. ಸೊ ಕೊಹಿಲ್ಬರ್ಗ್ ಅವ್ರಿಗೆ ತರಗತಿ ಮಾಡ್ತಿದ್ದಾರೆ ಅಂದರೆ ಕೊಹಿಲ್ಬರ್ಗ್ ಅಂತ ನೀವು ಏನು ಮಾಡ್ಬೋದು ಅಂತ ಅಂದರೆ ಆಪ್ಷನ್ನ ಕ್ಲಿಕ್ ಮಾಡ್ಬೋದು, ಏನು ತಪ್ಪು ಹಾಕೋದಿಲ್ಲ. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿ ಆಲ್ಮೋಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ಏನು ಡೆವಲಪ್ಮೆಂಟ್, ಮಾರಲ್ ಡೆವಲಪ್ಮೆಂಟ್ ಏನಿದೆ? ಸೊ ಮಾರಲ್ ಡೆವಲಪ್ಮೆಂಟು ಕೊಹಿಲ್ಬರ್ಗ್ ಅವ್ರದ್ದಿದೆ. ಲಾರೆನ್ಸ್ ಕೊಹಿಲ್ಬರ್ಗ್ ಅಂತ ಕರಿತೀವಿ. ಲಾರೆನ್ಸ್ ಕೊಹಿಲ್ಬರ್ಗ್ ಅವರು. ಪಿಯಾಜೆ ಅವರು ಕೂಡ 2 ಸ್ಟೆಪ್ನ ಹೇಳಿದ್ದಾರೆ. ಬಟ್ ತುಂಬ ಒಂದು ಇದ್ರ ಜೊತೆಗೆ ಮಾರಲ್ ಡೆವಲಪ್ಮೆಂಟ್ ಥಿಯರಿಯಲ್ಲಿ ಫೇಮಸ್ ಆಗಿರೋದು ಯಾರು ಅಂದರೆ ಕೊಹಿಲ್ಬರ್ಗ್ ಅವರು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಹೌ ಮೆನಿ ಸ್ಟೇಜಸ್ ಆರ್ ದೇರ್ ಇನ್ ಅ ಕೊಹಿಲ್ಬರ್ಗ್ ಥಿಯರಿ ಆಫ್ ಎ ಮಾರಲ್ ಡೆವಲಪ್ಮೆಂಟ್ ಅಂತ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ಎಷ್ಟಿದೆ ಇಲ್ಲಿ? 3 ಕೊಟ್ಟಿಲ್ಲ ಅಂತ ಅಂದಮೇಲೆ ನೀವು ಏನು ಮಾಡಬೇಕು, ಫಸ್ಟ್ ಆಪ್ಷನ್ನ ನೋಡ್ಕೊಳ್ಳಿ. ಆಪ್ಷನ್ A ಯಲ್ಲಿ 4 ಇದೆ, ಆಪ್ಷನ್ B ಯಲ್ಲಿ 5 ಇದೆ, ಆಪ್ಷನ್ C ಯಲ್ಲಿ 6 ಇದೆ, ಆಪ್ಷನ್ D ಯಲ್ಲಿ 7 ಅಂತ ಇದೆ. ಸೊ ಮೇನ್ ಆಗಿ ಕೊಹಿಲ್ಬರ್ಗ್ ಅವರು 3 ಥಿಯರಿ ಹೇಳಿದ್ದಾರೆ ಅಂತ ಹೇಳಿದೆ, ಅದರಲ್ಲಿ ಮತ್ತೆ 2 ಬರುತ್ತೆ ಅಂತ ಹೇಳಿದೆ. ಹಾಗಾದರೆ 2 ಅಂದರೆ ಟೋಟಲ್ ಆಗಿ ಎಷ್ಟಾಗುತ್ತೆ? 6 ಆಗುತ್ತೆ. ಆಪ್ಷನ್ C ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮತ್ತೆ ನಾನು ಅದೇ ರಾಮಾಯಣ ಇಡೀ ಥಿಯರಿ ಹೇಳ್ತಾ ಕೂಡಲ್ಲ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಓನ್ಲಿ MCQsನ ಮಾಡ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಕೊಹಿಲ್ಬರ್ಗ್ಸ್ ಸ್ಟೇಜಸ್ ಆರ್ ಗ್ರೂಪ್ಡ್ ಇಂಟು ಹೌ ಮೆನಿ ಲೆವೆಲ್ಸ್? ನೋಡಿ, ಎಷ್ಟು ಲೆವೆಲಲ್ಲಿ ಗ್ರೂಪ್ ಮಾಡಿದ್ದಾರೆ. ಸೊ ಎಷ್ಟು ಒಂದು ಗ್ರೂಪಲ್ಲಿ ಲೆವೆಲ್ಸ್ ಮಾಡಿದ್ದಾರೆ ಅಂತ ಆಪ್ಷನ್ ಇದೆ. ಸೊ ಆಪ್ಷನ್ A 1, ಆಪ್ಷನ್ B 2, ಆಪ್ಷನ್ C 3, ಆಪ್ಷನ್ D 4 ಅಂತ ಇದೆ. ಸೊ ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ 3 ಗ್ರೂಪ್ಸ್ ಇದೆ. 3 ಗ್ರೂಪ್ಸಲ್ಲಿ 2 ಲೆವೆಲ್ಸ್ ಬರುತ್ತೆ. ಟೋಟಲ್ ಆಗಿ 6 ಲೆವೆಲ್ಸು ಕೊಹಿಲ್ಬರ್ಗ್ ಅವರ ಥಿಯರಿಯಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದು ಗೊತ್ತು ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಸೊ ನೆಕ್ಸ್ಟ್ ಪ್ರಶ್ನೆಗೆ, ವಾಟ್ ಈಸ್ ದ ಫಸ್ಟ್ ಲೆವೆಲ್ ಆಫ್ ಮಾರಲ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಕೊಹಿಲ್ಬರ್ಗ್? ನೋಡಿ, ಯಾವ ಒಂದು ಲೆವೆಲ್ಲು ಫಸ್ಟ್ ಲೆವೆಲ್ ಆಗಿದೆ ಅಂತ ಕೇಳ್ತಿದ್ದಾರೆ ಕೊಹಿಲ್ಬರ್ಗ್ ಅವರ ಪ್ರಕಾರ. ಸೊ ಫಸ್ಟ್ ಆಪ್ಷನಲ್ಲಿ ಕನ್ವೆನ್ಷನಲ್ ಇದೆ, B ಆಪ್ಷನಲ್ಲಿ ಪೋಸ್ಟ್ ಕನ್ವೆನ್ಷನಲ್ ಇದೆ, C ಆಪ್ಷನಲ್ಲಿ ಪ್ರೀ ಕನ್ವೆನ್ಷನಲ್ ಅಂತ ಇದೆ, D ಆಪ್ಷನಲ್ಲಿ ಯೂನಿವರ್ಸಲ್ ಅಂತ ಇದೆ. ಇದಂತೂ ಡಿಲೀಟ್ ಮಾಡಿ, ಯೂನಿವರ್ಸಲ್ ಅಂತಹ ಸ್ಟೆಪ್ಸೇ ಇಲ್ಲ ಅಲ್ಲಿ. ಸೊ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಪ್ರೀ ಕನ್ವೆನ್ಷನಲ್ ಬರುತ್ತೆ. ಪ್ರೀ ಕನ್ವೆನ್ಷನಲ್ ಅಂತಕ್ಕಂಥದ್ದು ಫಸ್ಟ್ ಸ್ಟೇಜ್ ಆಗಿರುತ್ತೆ ಕೊಹಿಲ್ಬರ್ಗ್ ಅವ್ರದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ ಅಂತ. ನೋಡಿ, ಎಟ್ ವಿಚ್ ಸ್ಟೇಜ್ ಡೂ ಇಂಡಿವಿಜುವಲ್ ಮೇಕ್ ಡಿಸಿಷನ್ ಬೇಸ್ಡ್ ಆನ್ ದ ಅಪ್ರೂವಲ್ ಆಫ್ ಅದರ್ಸ್?
ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಯಾವಾಗ ಮಗು ಇಂಡಿವಿಜುವಲ್ ಆಗಿ ಡಿಸಿಷನ್ ಮೇಕಿಂಗ್ನ ಮಾಡುತ್ತೆ, ಯಾವ ಸ್ಟೇಜಲ್ಲಿ ಮಗು ಇಂಡಿವಿಜುವಲ್ ಆಗಿ ಏನು ಮಾಡುತ್ತೆ ಅಂದರೆ ಡಿಸಿಷನ್ನ ತಗೊಳುತ್ತೆ ಅಂತಕ್ಕಂಥದ್ದು. ಸೊ ನಿಮ್ಗೆ ನೀವೇನು ಮಾಡಬೇಕು, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ, ಒಂದು ನಿಮಿಷ ಫ್ಲೈಟ್ ಮೋಡಿಗೆ ಹಾಕೋಣ, ಇಲ್ಲಾಂದರೆ ಕಾಲ್ಸ್ ಬರೋಕ್ಕೂ ಆಗುತ್ತೆ. ಓಕೆ, ಸೊ ನೋಡಿ ಸ್ಟೇಜ್ 3ಯಲ್ಲಿ ನಿಮಗೆ ಮಗು ಏನಾಗುತ್ತೆ ಅಂತಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ಡಿಸಿಷನ್ನ ತಗೊಳ್ಳೋಕ್ಕೆ ಆರಂಭ ಮಾಡುತ್ತೆ. ಸ್ಟೇಜ್ 1ನಲ್ಲಿ ಮಗು ಪನಿಷ್ಮೆಂಟ್ಗೆ ಹೆದರಿ ಮಾರಾಲಿಟಿನ ತೋರಿಸ್ತದೆ, ಅಥವಾ ಒಂದು ಗಿಫ್ಟ್ ಸಿಗುತ್ತೆ ಅನ್ನೋಕ್ಕಾಗಿ ಮಾರಾಲಿಟಿನ ತೋರಿಸುತ್ತೆ. ಸ್ಟೇಜ್ 2ಅಲ್ಲಿ ಕೂಡ ಗುಡ್ ಬಾಯ್ ಗುಡ್ ಗರ್ಲ್ ಅನ್ನೋಕ್ಕೋಸ್ಕರ ಏನು ಮಾಡುತ್ತೆ, ಅದು ಮಾರಾಲಿಟಿಯನ್ನು ತೋರಿಸುತ್ತೆ. 3 ಸ್ಟೇಜಲ್ಲಿ ಮಗು ಏನಾಗುತ್ತೆ ಅಂದರೆ ಇಂಡಿವಿಜುವಲ್ ಆಗಿ ಮೇಕಿಂಗ್ ಡಿಸಿಷನ್ನ ಆಗುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ದ ಪ್ರೀ ಕನ್ವೆನ್ಷನಲ್ ಲೆವೆಲ್? ಏನು ಫೋಕಸ್ ಇದೆ ಪ್ರೀ ಕನ್ವೆನ್ಷನಲ್ ಲೆವೆಲಲ್ಲಿ ಅನ್ನೋದೇ ಆದರೆ, ಸೋಷಿಯಲ್ ರೂಲ್ಸಾ, ಪರ್ಸ್ನಲ್ ಗೇನಾ, ಯೂನಿವರ್ಸಲ್ ಎಥಿಕ್ಸಾ, ಲಾ ಆ್ಯಂಡ್ ಆರ್ಡರಾ? ನೋಡಿ ಸ್ನೇಹಿತರೆ, ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಇನ್ನ ಪ್ರೀ ಕನ್ವೆನ್ಷನಲ್ ಅಂತ ಕೇಳಿದ್ದಾರೆ. ಪ್ರೀ ಕನ್ವೆನ್ಷನಲ್ಲಿ ಅಲ್ಲಿ ಮಗು ಸೋಷಿಯಲ್ ರೂಲ್ಸು ಬರೋದೇ ಇಲ್ಲ, ಓಕೆನಾ. ಸೊ ಯೂನಿವರ್ಸಲ್ ಎಥಿಕ್ಸ್ ಅಂತೂ ಲಾಸ್ಟ್ 6th ಸ್ಟೇಜಲ್ಲಿ ಬರುತ್ತೆ. ಲಾ ಆ್ಯಂಡ್ ಆರ್ಡರ್ ಬರ್ತಕ್ಕಂಥದ್ದು 4 or 5 ಸ್ಟೇಜಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಪರ್ಸ್ನಲ್ ಗೇನ್ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೀವು ಥಿಯರಿನ ಕರೆಕ್ಟಾಗಿ ಕೇಳಿದರೆ ಆನ್ಸರ್ ಮಾಡ್ತೀರಾ. ಸೊ ಪರ್ಸ್ನಲ್ ಗೇನ್ ಅಂತ ಅಂದರೆ ಮಗು ನೈತಿಕತೆ ಯಾವ ರೀತಿ ತೋರಿಸುತ್ತೆ ಅಂದರೆ, ಅದಕ್ಕೆ ಗಿಫ್ಟ್ ಸಿಗುತ್ತೆ ಅನ್ನೋದ್ರ ಮೂಲಕ, ಅಥವಾ ನನಗೆ ಶಬಾಷ್ ಅಂತಾರೆ, ಗುಡ್ ಗರ್ಲ್ ಗುಡ್ ಬಾಯ್ ಅಂತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಇಲ್ಲಿ ತನ್ನ ಒಂದು ಮಾರಾಲಿಟಿಯನ್ನು ತೋರಿಸುತ್ತೆ. ಹಾಗಾಗಿ ಪರ್ಸ್ನಲ್ ಗೇನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಅರ್ಥ ಆಗ್ತಿದೆ ತರಗತಿ ಅನ್ಕೋತೀನಿ. 7th ಪ್ರಶ್ನೆಗೆ ಹೋಗೋಣ. ವಿಚ್ ಸ್ಟೇಜ್ ಈಸ್ ಎ ಕ್ಯಾರೆಕ್ಟರೈಸ್ಡ್ ಬೈ ಎ ಫೋಕಸ್ ಆನ್ ಒಬೇಯಿಂಗ್ ಲಾಸ್ ಆ್ಯಂಡ್ ಎ ಮೇಂಟೈನಿಂಗ್ ಸೋಷಿಯಲ್ ಆರ್ಡರ್? ಇವಾಗ ತಾನೇ ಹೇಳಿದೆ ನಾನು ನಿಮಗೆ. ಸೊ ವಿಡಿಯೋ ಪಾಸ್ ಮಾಡಿ, ತುಂಬ ಈಸಿ ಆದಂತಹ ಚಾಪ್ಟರ್ ಕೊಹಿಲ್ಬರ್ಗ್ ಅವ್ರದ್ದು. ಸೊ ಇಲ್ಲಿ ಮಗು ಏನಾಗ್ತಿದೆ ಅಂತಂದರೆ ಒಬೇಯಿಂಗ್ ಲಾಸ್ ಆ್ಯಂಡ್ ಮೇಂಟೈನಿಂಗ್ ಸೋಷಿಯಲ್ ಆರ್ಡರ್ ಅಂತ ಇದೆ. ಸ್ಟೇಜ್ 1, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಅಂತ. ಸ್ಟೇಜ್ 1 ಅಂತೂ ಇಲ್ಲಿ ಬರೋದಿಲ್ಲ, ಓಕೆನಾ. ಸ್ಟೇಜ್ 1 ಬರೋದಿಲ್ಲ, ಸ್ಟೇಜ್ 5 ಕೂಡ ಬರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಯಾವುದು ಬರುತ್ತೆ ಅಂತಂದರೆ ಸ್ಟೇಜ್ 4ಅಲ್ಲಿ ಮಗು ಏನು ಮಾಡುತ್ತೆ ಅಂದರೆ, ಸ್ಟೇಜ್ 4ಅಲ್ಲಿ ಸಮಾಜದ ನೀತಿ ನಿಯಮಕ್ಕೆ ತಕ್ಕಂಗೆ ಕ್ಯಾರೆಕ್ಟರೈಸನ್ನು ಮಾಡಿಕೊಳ್ಳುತ್ತೆ, ಸೋಷಿಯಲ್ ಆರ್ಡರ್ಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ. ಸೊ ಏನು ಲಾಸ್ಗಳಿದೆ ಅದನ್ನೆಲ್ಲನೂ ಒಪ್ಕೊಳ್ತಾ ಹೋಗುತ್ತೆ. ಸೋಷಲಿ ನಾವು ಇದೇ ಥರ ಇರಬೇಕು, ಇದೇ ಥರ ಬಟ್ಟೆ ಹಾಕ್ಕೋಬೇಕು, ಇದೇ ಥರ ಹಾಕೊಂಡಾಗ ಮಾತ್ರ ನಮ್ಮ ಸೊಸೈಟಿ ನಮ್ಮನ್ನು ಒಪ್ಪುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಮಗುವಿನ ಹತ್ರ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸರಿ, ಎಲ್ಲಿ ಸ್ಟಾಪ್ ಮಾಡಿದ್ವಿ ನಾವು? ತುಂಬ ಮುಂದೆ ಬಂತಾ? ಇಷ್ಟು ಮುಂದೆ ಹೋಗಿರಲಿಲ್ವಲ್ಲ. ಒಂದು ನಿಮಿಷ ರೀ ಸ್ನೇಹಿತರೆ, ಆನ್ಸರ್ ಎಲ್ಲ ಕಾಣಿಸ್ತಾ ಇದೆಯಾ? ಸಾರಿ, ಯಾವ ಪ್ರಶ್ನೆ ಮುಗಿಸ್ತೀವಿ? ಸೊ ಇಲ್ಲಿದ್ವಲ್ವಾ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಾಟ್ ಎ ಮಾರಲ್ ಡಿಲೆಮಾ ಈಸ್ ಎ ಫೇಮಸ್ಲಿ ಅಸೋಸಿಯೇಟೆಡ್ ವಿತ್ ಅ ಕೊಹಿಲ್ಬರ್ಗ್ ರಿಸರ್ಚ್? ಓಕೆನಾ, ಒಂದು ಮಾರಲ್ ಡಿಲೆಮಾ ಅಂತ ನಾವು ಕರಿತೀವಿ. ಸೊ ಯಾವ ಒಂದು ಮಾರಲ್ ಡಿಲೆಮಾ ಫೇಮಸ್ ಆಗಿ ಕೊಹಿಲ್ಬರ್ಗ್ ಅವರ ಒಂದು ರಿಸರ್ಚಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಇದನ್ನು ಕೂಡ ತುಂಬ ಫೇಮಸ್ ಆಗಿದೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ದ ಟ್ರೋಲಿ ಪ್ರಾಬ್ಲಮ್ ಅಂತ ಇದೆ, ದ ಹಿಂಜ್ ಡಿಲೆಮಾ ಅಂತ ಇದೆ, ದ ಲೈಫ್ ಬೋಟ್ ಡಿಲೆಮಾ ಅಂತ ಇದೆ, ದ ಪ್ರೀಸನರ್ ಡಿಲೆಮಾ ಅಂತ ಇದೆ. ಸೊ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ, ಸೊ ಇದಕ್ಕೆ ಹಿಂಜ್ ಡಿಲೆಮಾ ಅಂತ ಕರಿತೀವಿ. ಸೊ ಹಿಂಜ್ ಡಿಲೆಮಾ ಏನು ಕಾನ್ಸೆಪ್ಟ್ ಇದೆ ಇದು ನಾನು ತೆರೆ ಹೇಳುವಾಗ ಹೇಳಿಲ್ಲ. ಸೊ ಹಿಂಜ್ ಡಿಲೆಮಾ ಅಂತ ಅಂದರೆ, ಹಿಂಜನ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಈ ವ್ಯಕ್ತಿಯ ಹೆಂಡತಿಯ ಒಂದು ಆರೋಗ್ಯ ಏನಾಗಿರುತ್ತೆ ಅಂದರೆ ತುಂಬಾ ಹದಗೆಟ್ಟಿರುತ್ತೆ. ಸೊ ಹದಗೆಟ್ಟಾಗ ಈತ ವೈದ್ಯ ಏನು ಮಾಡ್ತಾನೆ ಅಂದರೆ ಹೆಂಡತಿನ ಹಾಸ್ಪಿಟಲ್ಗೆ ಸೇರಿಸಿರ್ತಾನೆ. ಸೇರಿಸಿದಾಗ ಡಾಕ್ಟರ್ ಏನು ಹೇಳಿ ಒಂದು ಟಾನಿಕ್ನ ಬರ್ಕೊಟ್ಟಿರ್ತಾರೆ. ಸೊ ಆ ಟಾನಿಕ್ನ ತರೋಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ದುಡ್ಡಿನಗಿಂತ 2 ಪಟ್ಟು ಜಾಸ್ತಿ ಡಬಲ್ ಆಗಿ ಏನಿರುತ್ತೆ ಅಂದರೆ ಆ ಟಾನಿಕ್ನ ಒಂದು ರೇಟ್ ಆಗಿರುತ್ತೆ. ಸೊ ಅವನಿಗೆ ದುಡ್ಡಿರೋದಿಲ್ಲ. ಹಾಗಾಗಿ ಆತ ಒಬ್ಬ ವ್ಯಕ್ತಿ ಹತ್ರ ತುಂಬಾ
ರಿಕ್ವೆಸ್ಟ್ ಮಾಡ್ಕೊತಾನೆ, ನನ್ನ ಹತ್ರ ದುಡ್ಡಿಲ್ಲ, ಬಂದಮೇಲೆ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ಈ ಒಂದು ಟಾನಿಕ್ನ ಮೆಡಿಷನ್ನ ನನಗೆ ಕೊಡಿ ಅಂತ. ಸೊ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಆ ಮೆಡಿಷನ್ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಮಾಡ್ಕೊಳ್ಳದೆ ಇರುವಾಗ ಹಿಂಜ್ ಏನು ಬರ್ತಾನೆ, ಹಾಸ್ಪಿಟಲ್ಗೆ ವಾಪಸ್ ಬರ್ತಾನೆ. ಹೆಂಡತಿ ಕಂಡೀಷನ್ ನೋಡಿದಾಗ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಆ ಮೆಡಿಷನ್ ತರಲೇಬೇಕು. ತರಲಿಲ್ಲ ಅಂದರೆ ಅವಳು ಕೊನೆ ಉಸಿರು ಎಳ್ತಕ್ಕಂತಹ ಒಂದು ಸಿಚುವೇಷನಲ್ಲಿ ಇರ್ತಾಳೆ. ಸೊ ಹೀಗಾಗಿ ಹಿಂಜ್ ಏನು ಮಾಡ್ತಾನೆ ಅಂದರೆ ಕೊನೆಗೆ ಆ ಒಂದು ಮೆಡಿಸನ್ನ ಕಳ್ಳತನ ಮಾಡ್ತಾನೆ. ಸೊ ಈ ಕಳ್ಳತನ ಮಾಡ್ತಾನೆ. ಇಲ್ಲಿ ಹೆಂಡತಿ ತುಂಬ ಕ್ರಿಟಿಕಲ್ ಕಂಡೀಷನ್ ಇರ್ತಾಳೆ. ಸೊ ಮೆಡಿಷನ್ ತೊಗೊಳ್ಳೋಷ್ಟು ಅಮೌಂಟಿನ ಹತ್ರ ಇರೋದಿಲ್ಲ, ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೊಡೋದಿಲ್ಲ. ಹಾಗಾಗಿ ಈತ ಅನಿವಾರ್ಯವಾಗಿ ಕಳ್ಳತನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಹಿಂಜು ಮಾಡಿದ್ದು ಸರಿನಾ ತಪ್ಪ ಅಂತ ಕೊಹಿಲ್ಬರ್ಗ್ ಅವರು ಮಕ್ಕಳಿಗೆ ಆತ ಮಾಡಿದ್ದು ನೈತಿಕವಾಗಿ ಸರಿ ಇದೆಯಾ, ಮಾರಲ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಇದು ಏನು ಒಂದು ಡಿಲೆಮಾ ಆಗಿದೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಯಾವುದು, ದ ಹಿಂಜ್ ಡಿಲೆಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಆಪ್ಷನ್ಸ್ ಕಾಣಿಸ್ತು ಅಂತ ಅನ್ಕೋತೀನಿ. ಇನ್ ವಿಚ್ ಸ್ಟೇಜ್ ಡು ಇಂಡಿವಿಜುವಲ್ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್. ಸೊ ಎಥಿಕಲ್ ಪ್ರಿನ್ಸಿಪಲ್ಸ್ ಅಂತ ಬಂದಿದೆ ಅಂದರೆ ನಿಮಗೆ ಆಪ್ಷನ್ನು ಈಗ ಆಲ್ರೆಡಿ ಗೊತ್ತಿರಬೇಕು. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಪಿರಮಿಡ್ ತೊಗೊಂಡು ಬಂದು ಅದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಸೊ ಕೀ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಅಷ್ಟು ನಿಮಗೆ ಕ್ವಶನಲ್ಲಿ ಕಂಡ್ರೆ ಸಾಕು, ಪಟ್ಟಂತ ಆನ್ಸರ್ ಮಾಡಿ ಅಂತ. ಸೊ ಆಪ್ಷನ್ ಎ ಸ್ಟೇಜ್ 1, ಆಪ್ಷನ್ ಬಿ ಸ್ಟೇಜ್ 2, ಆಪ್ಷನ್ ಸಿ ಸ್ಟೇಜ್ 5, ಆಪ್ಷನ್ ಸಿ ಸ್ಟೇಜ್ 6 ಅಂತ ಕೊಟ್ಟಿದ್ದಾರೆ. ಸೊ ಎಥಿಕ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಇರ್ತಕ್ಕಂಥದ್ದು ಸ್ಟೇಜ್ 6ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 10th ಕ್ವಶನ್. ವಾಟ್ ಮೆಥಡ್ ಡಿಡ್ ಕೊಹಿಲ್ಬರ್ಗ್ ಪ್ರೈಮರಿಲಿ ಯೂಸ್ ಟು ಅಸೆಸ್ ದ ಮಾರಲ್ ರೀಸನಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಯಾವ ಒಂದು ಇಲ್ಲಿರ್ತಕ್ಕಂಥ ಮೆಥಡ್ನ ಕೊಹಿಲ್ಬರ್ಗ್ ಅವರು ಮಾರಾಲಿಟಿ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕಾದ್ರೆ ಯೂಸ್ ಮಾಡಿದಂಥದ್ದು, ಪ್ರೈಮರಿಯಾಗಿ ಏನನ್ನು ಯೂಸ್ ಮಾಡಿದ್ರು ಅಂತ. ಸರ್ವೇಸಾ ಅಥವಾ ಅಬ್ಸರ್ವೇಷನ್ಸ್ನ, ಇಂಟರ್ವ್ಯೂಸಾ ಅಥವಾ ಎಕ್ಸ್ಪಿರಿಮೆಂಟ್ಸಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಹಿಲ್ಬರ್ಗ್ ಅವ್ರು ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂಸ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿರ್ತಾರೆ. ಓಕೆ, ಇಂಟರ್ವ್ಯೂಸ್, ಸಿ ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಸ್ಟೇಜ್ ಇನ್ ಅ ಕೊಹಿಲ್ಬರ್ಗ್ ಥಿಯರಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸ್ಟೇಜಸ್ ನೋಡ್ಕೊಂಡಿದ್ದೀರಾ. ಆನ್ಸರ್ ಕಾಣ